ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಎಲ್ಲ ನಾಶವನೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲ ನಿದಿರೊಳ್ ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೆಣಗಿ ಬೆಳೆಬುದಲ ಮಂಕುತಿಮ್ಮ. 743ನೇ ಕಗ್ಗ ಇದು. ಎಲ್ಲ ನಾಶವನ್ನು, ಏನೇನು ನಾಶ ಆಗುತ್ತೋ ಈ ಜಗತ್ತಿನಲ್ಲಿ, ಕೋಟೆ ಕೊತ್ತಲಗಳು, ರಾಜವಂಶಗಳು, ದೊಡ್ಡ ದೊಡ್ಡ ಭಾಷೆಗಳು, ಏನೇನಿದೆಯೋ ಅದೆಲ್ಲ ನಾಶ. ಕಾಲವಶವಾದೊಡಂ, ಎಲ್ಲವೂ ಕಾಲನಿಗೆ ವಶವಾಗ್ತಾ ಹೋಗ್ಬಿಡುತ್ತೆ. ಕ್ಷುಲ್ಲಕನು ನರನಾದೊಡಂ, ನಾವೆಲ್ಲ ಕ್ಷುಲ್ಲಕರು. ಮಿಲಿಯ ವರ್ಷಗಳ ಗಟ್ಟಲೆ ಆಯಸ್ಸಿಟ್ಕೊಂಡಿರುವಂತಹ ಗ್ರಹ, ತಾರೆ, ಸ್ಪೇಸ್ಗೆ ಕನ್ಸಿಡರ್ ಮಾಡಿದ್ರೆ ನಾವು 70-100 ವರ್ಷ ಬದುಕುವಂಥವ್ರು ಕ್ಷುಲ್ಲಕರಲ್ಲದೆ ಇನ್ನೇನು. ಕ್ಷುಲ್ಲಕನು ನರನಾದೊಡೆ ಕಾಲ ನಿದಿರೋಳ್, ಎದುರಿನಲ್ಲಿ ನಾವೆಲ್ಲ ಕ್ಷುಲ್ಲಕರು. ಹಾಗಾಗೋದಾದರೆ ಇಷ್ಟು ಚಿಲ್ಲರೆ ಬದುಕನ್ನು ನಾವು ಹೇಗೆ ಕಳಿಬೇಕು? ಉಲ್ಲಾಸವೇ ಧರ್ಮ, ಆನಂದದಿಂದ ಕಳಿಬೇಕು, ಖುಷಿಯಾಗಿ ಉಲ್ಲಾಸದಿಂದ ಕಳಿಬೇಕು. ಯಾಕೆ? ಕೊಲ್ಲಿಪನೆ ಬೆಳೆಯಿಪನು, ಯಾರು ನಮ್ಮನ್ನು ಕೊಲ್ತಾರೆ ಅಂದರೆ ಹೇಗೆ ಸಾವಿನ ಸಿಸ್ಟಮ್ನ ಯಾರು ಮಾಡಿದಾರೋ ಬೆಳೆಯುವ ಸಿಸ್ಟಮ್ನು ಅವನೇ ಮಾಡಿರೋದು. ಅವನೇ ಬೆಳೆಸ್ತಾನೆ, ಬೆಳೆಸಿ ಒಂದು ಹಂತ ತಲೆ ಮುಗಿಸ್ತಾನೆ ನಮ್ಮ ಆಟವನ್ನು. ಹುಲ್ಲೊಣಗಿ ಬೆಳೆಯುವುದಲ್ಲ, ಹುಲ್ಲು ಒಣಗಿದ್ರೆ ಮತ್ತೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ DVG ಅವರದ್ದ ಇನ್ನೊಂದು ಕಗ್ಗವನ್ನು ನೆನಪಿಸ್ಕೊಳ್ಬೇಕು. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಇಲ್ಲಿ ಸಾಫ್ಟ್ವೇರ್ ವರ್ಷನ್ ಆಗಿ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಸಾಯ್ತಾನೆ, ಆ ಸಾವಿನ ಆ ಮಣ್ಣಿನಿಂದ ಮತ್ತೆ ಇನ್ನೊಂದು ಹೂವು ಅರಳುತ್ತೆ, ಅಲ್ಲಿಂದ ಮತ್ತೊಂದು ರೌಂಡ್ ಶುರುವಾಗುತ್ತೆ. ಇಟ್ಸ್ ಅ ಸೈಕಲ್. ಅದನ್ನು ಇಲ್ಲಿ ಒಂದು ಸ್ವಲ್ಪ ಹಾರ್ಶ್ ಆಗಿ ತಲೆಗೆ ತಟ್ಟುವಂತೆ ಅದೇ ಲೈನ್ಸಲ್ಲಿ DVG ಅವರು ಹೇಳ್ತಾರೆ. ಎಲ್ಲವೂ ಕಾಲನ ವಶವಾಗಿ ಹೋಗುತ್ತೆ, ಎಲ್ಲದೂ ಹೋಗುತ್ತೆ. ನಮಗಿಲ್ಲಿ ಏನೋ ದಕ್ಕಿರುತ್ತೆ, ಅದನ್ನು ಪಡ್ಕೊಂಡು ದಕ್ಕಿದಷ್ಟನ್ನು ಅನುಭವಿಸ್ಕೊಂಡು ಸಂತೋಷದಿಂದ ಇದ್ದರೆ ಅವನೇ ಮುಗಿಸ್ತಾನೆ, ಮತ್ತೆ ಅವನೇ ಬೆಳೆಸ್ತಾನೆ ಅಂತ. ಕಳೆದ ಶತಮಾನದ ಒಬ್ಬ ಖ್ಯಾತ ಸ್ಪೋರ್ಟ್ಸ್ಮನ್ ಮುಹಮ್ಮದ್ ಅಲಿ, ಬಾಕ್ಸರ್, ಅಮೆರಿಕಾದ ಬಾಕ್ಸರ್, ಸ್ಪೋರ್ಟ್ಸ್ ಜಗತ್ತಿನಲ್ಲಿ ಒಂದು ಐಕಾನ್ ಮುಹಮ್ಮದ್ ಅಲಿ. ಅವರಿಗೆ ಕೊನೆಗಾಲದಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಬರುತ್ತೆ, ಅದರಿಂದ ನರಳ್ತಾರೆ, ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಎಡೆ ಮಾಡಿಕೊಟ್ಟು ಅವರು ಸಾವನ್ನಪ್ತಾರೆ ತಮ್ಮ 74ನೇ ವರ್ಷದಲ್ಲಿ. ಅವರ ಬಗ್ಗೆ ಒಂದು ಕಥೆ ಇದೆ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ಬಹಳ ಸುಂದರವಾದ ಕಥೆ. ಅವರಿಗೆ ಆ ಕಾಯಿಲೆ ದೃಢಪಟ್ಟಾಗ ಅದನ್ನು ಅವರು ಪಬ್ಲಿಸೈಸ್ ಮಾಡಿಸಿದಾಗ ಯಾರೋ ಒಬ್ಬರು, ಅವರ ಫ್ಯಾನ್ ಒಬ್ಬರು, ಯಾಕೆ ವೈ ಮೀ ಅಂತ ಕೇಳ್ಕೊಂಡಿಲ್ವ ನೀವು, ನೀವೇ ಯಾಕೆ ಆಗಬೇಕಿತ್ತು ಈ ರೋಗಕ್ಕೆ ಬಲಿ ಅಂತ ಕೇಳಿದ್ರಂತೆ. ಆಗ ಮೊಹಮ್ಮದ್ ಅಲಿ ಅವರು ಹೇಳಿದ್ರಂತೆ, ಹುಟ್ಟಿದಾಗಿನಿಂದ ನನಗೆ ಒಳ್ಳೆ ಟ್ರೈನಿಂಗ್ ಸಿಕ್ತು, ನಾನು ಏನು ಮಾಡಬೇಕು ಅನ್ನೋ ಒಂದು ಗುರಿ ಸಿಕ್ತು, ಆ ದಿಸೆಯಲ್ಲಿ ಹೋಗ್ತಾ ನನಗೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಿದ್ವು, ನನಗೆ ಒಳ್ಳೆ ಕೋಚ್ ಸಿಕ್ಕಿದ್ರು, ನಾನು ಎಷ್ಟೆಷ್ಟಂದ್ರಲ್ಲಿ ಗೆದ್ದೆ, ನನಗೆ ಮೆಡಲ್ಗಳು ಸಿಕ್ಕಿದ್ವು, ಅವಾರ್ಡ್ಗಳು ಸಿಕ್ಕಿದ್ವು, ನಾನು ಇಡೀ ಜಗತ್ತಿನ ಟಾಪ್ ಮೋಸ್ಟ್ ಸ್ಪೋರ್ಟ್ಸ್ಮನ್ಗಳಲ್ಲಿ ಒಬ್ಬಾದೆ. ಅದು ಯಾವ ಹಂತದಲ್ಲೂ ನಾನು ವೈ ಮೀ ಅಂತ ಕೇಳ್ಕೊಳ್ಳಿಲ್ಲ, ಬಂದಿದ್ದನ್ನೆಲ್ಲ ಆನಂದದಿಂದ ತಗೊಳ್ತಾ ಹೋದೆ. ಈಗ ನಾನು ಕಾಯಿಲೆ ಬಂದಾಗ ವೈ ಮೀ ಅಂತ ಕೇಳ್ಕೊಳ್ಳೋಂಗಿಲ್ಲ, ಅದನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರಂತೆ. ಅದೆಷ್ಟು ಸುಂದರವಾದ ಥಾಟ್ ಪ್ರಾಸೆಸ್ ನೋಡಿ. ನನಗೆ ಯಾಕೆ ಹೀಗಾಯಿತು ಅಂತ ನಾವೇನೋ ಸೆಲ್ಫ್ ಪಿಟಿಲಿ ಒದ್ದಾಡಬೇಕಾಗಿಲ್ಲ, ಯಾಕೆಂದರೆ ಅದಕ್ಕೆ ಮುಂಚೆ ನಮಗೆ ಏನೇನೆಲ್ಲ ಒಳ್ಳೆಯದಾಗಿದೆ, ಅದ್ರ ಜೊತೆ ಇದೂ ಆಗಿದೆ. ಸೊ ನಮ್ಮ ಧರ್ಮ ಏನೋ ಉಲ್ಲಾಸದಿಂದ ಇರೋದು. ನಾವೆಲ್ಲರೂ ಕಾಲನಿಗೆ ವಶವಾಗಲೇಬೇಕು. ತೀರಾ ಕ್ಷುಲ್ಲಕರು ನಾವು, ತುಂಬ ಕಡಿಮೆ ಲೈಫ್ ಸ್ಪ್ಯಾನು, ತುಂಬ ಕಡಿಮೆ ಕರ್ತವ್ಯಗಳು, ತುಂಬ ಕಡಿಮೆ ಧರ್ಮಗಳು ನಮಗೆ ಬೇರೆ ಎಲ್ಲದಕ್ಕೆ ಕಂಪೇರ್ ಮಾಡಿದರೆ. ಸೊ ಅಷ್ಟನ್ನು ನಿಭಾಯಿಸ್ಕೊಂಡು ಉಲ್ಲಾಸದಿಂದ ಇದ್ದು ಕಾಲನೆದೆಗೆ ವಶವಾಗಿಬಿಡೋದು ಧರ್ಮ. ಯಾಕೆಂದರೆ ಯಾರು ಬೆಳೆಸ್ತಾರೋ, ಯಾರು ಕೊಲ್ತಾರೋ ಅವರೇ ಬೆಳೆಸ್ತಾರೆ, ಅದು ಅವರ ಜವಾಬ್ದಾರಿ. ಹುಲ್ಲು ಒಣಗಿದ ಮೇಲೆ ಮತ್ತೆ ಬೆಳೆಯುತ್ತಲ್ಲ, ಒಂದು ಥರದ ನಿರಂತರತೆ ನಮಗೆ ಇದ್ದೇ ಇದೆ. ಆದ್ದರಿಂದ ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಎಷ್ಟು ಸಾಧ್ಯ ಅಷ್ಟು ಉಲ್ಲಾಸದಿಂದ ಇರೋಣ. ಇಲ್ಲಿಯ ಜರ್ನಿಯನ್ನು ಮುಗಿಸಿ ಉಲ್ಲಾಸದಿಂದ ತೆರಳೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.